ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಕಲಾ ಪಾಟೀಲ್. ಇವತ್ತು ಪುಸ್ತಕ ದಿನಾಚರಣೆ ಪ್ರಯುಕ್ತ ಒಂದು ಹೊಸ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇನೆ. ಅದಕ್ಕೆ ತಮ್ಮೆಲ್ಲರ ಹಾರೈಕೆ ಇರಲಿ ಅನ್ನುತ್ತಾ ಮೊದಲಿಗೆ ಪುಸ್ತಕ ಪರಿಚಯ. ಪುಸ್ತಕದ ಹೆಸರು ನಲಿಕಲಿ ಕವನ ಸಂಕಲನ. ಇದನ್ನು ಬರೆದವರು ಶ್ರೀಮತಿ ಚಂದ್ರಕಲಾ ಎಂ ಪಾಟೀಲ್. ಈ ಕವನಕ್ಕೆ ಶುಭ ಹಾರೈಸಿದವರು ಶ್ರೀ ಶಟಸ್ಥಲಿ ಬ್ರಹ್ಮ ಶ್ರೀ ಸಿದ್ದರಾಮ್ ಶಿವಾಚಾರ್ಯರು ಮತ್ತು ಶ್ರೀ ವೀರಮಾಂತ ಶಿವಾಚಾರ್ಯರು. ಈ ಪುಸ್ತಕಕ್ಕೆ ಮುನ್ನುಡಿ ಬರೆದವರು DM ನದಾಫ್, ಅಧ್ಯಕ್ಷರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ಅಫ್ಜಲ್ಪುರ. ಇದಕ್ಕೆ ಆಶಯ ನುಡಿ ಬರೆದವರು ಶ್ರೀಮತಿ ಅಮರಾವತಿ ಹಿರೇಮಠ್, ಶ್ರೀ ಮಧುನಾಯಕ್ ಲಂಬಾಣಿ, ಅಧ್ಯಕ್ಷರು, ಮತ್ತು ಶ್ರೀ ಶಂಕರ ದೇವರು ಹಿರೇಮಠ್, ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು, ರಾಯಚೂರಿನವರು. ಅದೇ ರೀತಿ ಈ ಒಂದು ಪುಸ್ತಕಕ್ಕೆ ಆಶಯ ನುಡಿ ಬರೆದವರು ಈ ಭಾಗದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀ ಸತ್ಯಕುಮಾರ್ ಬಾಗೋಡಿ ಸರ್ ಅವರು. ಹಾಗೆ ಇದಕ್ಕಾಗಿ ಶುಭ ಹಾರೈಸಿದವರು ಶ್ರೀಮತಿ ಶಬಾನಾ ಬಾನು, ಸರ್ಕಾರಿ ಪ್ರೌಢಶಾಲೆಯ ಅಡಿಕೆ ಶಾಲೆಯ ಮುಖ್ಯ ಗುರುಗಳು ಮತ್ತು ಬರಹಗಾರ ಬಳಗದ ಅಧ್ಯಕ್ಷರಾದಂಥ ಮಾಂತೇಶ್ N ಪಾಟೀಲ್ ಅವರು. ಇದಕ್ಕೆ ಬೆನ್ನುಡಿ ಬರೆದವರು ಮಹಿಪಾಲ್ ರೆಡ್ಡಿ ಮನ್ನೂರ್ ಸರ್ ಅವರು. ಈ ಒಂದು ಕವನ ಸಂಕಲನದಲ್ಲಿ ಇರುವಂಥ ಕವನಗಳು ಸುಮಾರು 90. ಈ ಒಂದು ಪುಸ್ತಕ ಪ್ರಕಟಣೆಯಾಗಿದ್ದು 2021ರಲ್ಲಿ. ಈ ಪುಸ್ತಕವನ್ನು ನಾನು ಸಮರ್ಪಣೆ ಮಾಡಿದ್ದು ನನ್ನ ಅತ್ತೆ ಸ್ವರ್ಗಸ್ಥರಾದ ಭೀಮ್ಬಾಯಿ ಮತ್ತು ತಮ್ಮ ಸಹೋದರ ಜಗದೀಶ್ ಪಾಟೀಲ್ ಇವರಿಗೆ ನಾನು ಈ ಕವನವನ್ನು ಸಮರ್ಪಿಸಿದ್ದೇನೆ. ನಾನು ಇವತ್ತು ಈ ಪುಸ್ತಕದ ಪರಿಚಯ ಮಾಡಿಕೊಡುವ ಉದ್ದೇಶವೇನೆಂದರೆ, ಪ್ರತಿಯೊಬ್ಬರೂ ಪುಸ್ತಕವನ್ನು ಓದಬೇಕು ಎಂಬ ಆಶಯದೊಂದಿಗೆ ಮತ್ತು ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಬೇರೆ ವಸ್ತುಗಳನ್ನು ಕೊಡುವುದಕ್ಕಿಂತ ಪುಸ್ತಕವನ್ನು ಕೊಡುವುದು ತುಂಬ ಶ್ರೇಷ್ಠ ಅಂತ ನನ್ನ ಅಭಿಪ್ರಾಯ. ಅದೇ ರೀತಿ ಚುನಾವಣೆಯ ಒಂದು ದಿನ ಆಗಿರುವ ಕಾರಣ ನನ್ನ ಕವನದಲ್ಲಿ ಬರೆದಂಥ ನನಗೆ ಇಷ್ಟವಾದಂಥ ಒಂದು ಕವನ ರಾಷ್ಟ್ರೀಯ ಮತದಾನ. ರಾಷ್ಟ್ರೀಯ ಮತದಾನದ ಬಗ್ಗೆ ನಾನು ಕವನವನ್ನು ಹೇಳಲು ಇಷ್ಟಪಡುತ್ತೇನೆ. ನನ್ನ ಕವನದ ಶೀರ್ಷಿಕೆ ರಾಷ್ಟ್ರೀಯ ಮತದಾನ. ಮತದಾನ ನಿನ್ನ ಹಕ್ಕು, ಮಾರಿಕೊಳ್ಳಬೇಡ ಇದನ್ನು, ನಿನ್ನ ಮತ ನೀನು ಮಾಡು. ನಿನ್ನ ಮತ ಅಮೂಲ್ಯ, ದಕ್ಷ ಪ್ರಾಮಾಣಿಕ ವ್ಯಕ್ತಿಗೆ ಮತ ಮಾಡು, ಗೌಪ್ಯತೆ ನೀ ಕಾಪಾಡು. ದೇಶ ನಿನಗೇನು ಮಾಡಿದೆ ಎನ್ನಬೇಡ, ದೇಶಕ್ಕಾಗಿ ನಿನ್ನ ಕರ್ತವ್ಯವೇನು ಎಂಬುದನ್ನು ನೀ ಮರೆಯಬೇಡ. ಆಶಯ ಆಮಿಷಕ್ಕೆ ಬಲಿ ಬೀಳಬೇಡ, ಮತ ಮಾರಿಕೊಂಡು ಗುಲಾಮನಾಗಬೇಡ. ಮತದಾನ ಮಾಡು, ಅಭಿವೃದ್ಧಿಗೆ ನಾಂದಿ ಹಾಡು. ನಿನ್ನ ಮತ ನಿನ್ನ ಹಕ್ಕು, ಭ್ರಷ್ಟತೆ ತೊಲಗಲಿ ನಿನ್ನಿಂದಲೇ, ನಿನ್ನ ಪ್ರಾಮಾಣಿಕ ಮತದಾನದಿಂದಲೇ. ಹಣ ಹೆಂಡಕ್ಕೆ ಆಸೆ ಬೀಳಬೇಡ, ಭ್ರಷ್ಟತೆಗೆ ಪ್ರೇರಕ ನೀನಾಗಬೇಡ. ಜಾಗೃತನಾಗು, ಮತದಾನ ಮಾಡು. 18 ವರ್ಷ ನಿನಗಿರಲಿ, ಭಾರತ ಪ್ರಜೆ ನೀನಾಗಿರಲಿ. ಅರ್ಹತೆ ಇರುವ ಎಲ್ಲರೂ ಮತದಾನಕ್ಕೆ ಬರಲಿ. ಹೆಣ್ಣು ಗಂಡು ಎಂಬ ಭೇದ ಬೇಡ, ಮೇಲು ಕೀಳು ಎಂಬ ತಾರತಮ್ಯ ಬೇಡ. ಅರ್ಹತೆಗೆ ಪ್ರತಿಭೆಗೆ ಮತದಾನ ಮಾಡು. ಈ ಒಂದು ಕವನ ಜಿಲ್ಲಾ ಕಾರ್ಯನಿರ್ವಹಣಾ ಅಧಿಕಾರಿಯವರಿಗೆ ತುಂಬ ಇಷ್ಟವಾಗಿದ್ದು, ಅನೇಕ ಹಿರಿಯ ಅಧಿಕಾರಿಗಳ ಕೈಯಲ್ಲಿ ಈ ನನ್ನ ಒಂದು ಕವನ ಸಂಕಲನ ಉಚಿತವಾಗಿ ಹೋಗಿದ್ದು, ಈ ಪುಸ್ತಕದ ಬಗ್ಗೆ ಅವರಿಗೆ ಇದರಲ್ಲಿ ತಮಗಿಷ್ಟವಾದ ಕವನದ ಬಗ್ಗೆ ಮುಕ್ತವಾಗಿ ವಿಷಯವನ್ನು ಹಂಚಿಕೊಂಡಿರುತ್ತಾರೆ. ಇದಕ್ಕೆ ನಾನು ಹೇಳುವುದು ಇಷ್ಟೇ, ನಮ್ಮ ಸ್ಥಳೀಯ ಲೇಖಕರಿಗೆ ಪ್ರೋತ್ಸಾಹ ಸಿಗಬೇಕಾದರೆ ಅವರು ಬರೆದಂಥ ಪುಸ್ತಕಗಳು ತಾವು ಎಲ್ಲರೂ ಖರೀದಿ ಮಾಡಿ ಅವರ ಬರವಣಿಗೆಗೆ ಪ್ರೋತ್ಸಾಹ ಕೊಡಬೇಕಾಗಿ ವಿನಂತಿ. ಮುಂದಿನ ವಿಷಯ ಮತ್ತೊಂದು ಪುಸ್ತಕದೊಂದಿಗೆ ಮತ್ತೆ ನಿಮ್ಮ ಎದುರಿಗೆ ಬರುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಮ್ಮ ಅಮೂಲ್ಯವಾದ ಒಂದು ಮತವನ್ನು ಹಾಕುವುದು ಮರೆಯಬೇಡಿ. ಅದೇ ರೀತಿಯಾಗಿ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಒಂದು ಕಾಮೆಂಟ್ ಬರೆದು ತಮ್ಮ ಸಹೋದರಿಯನ್ನು ಪ್ರೋತ್ಸಾಹಿಸಿ.
ಪ್ರೋತ್ಸಾಹಿಸಿದ್ದೀರಿ ಇಲ್ಲಿವರೆಗೆ. ಅದೇ ರೀತಿ ಮುಂದೆನೂ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎನ್ನುತ್ತಾ ಈ ಪುಸ್ತಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ಧನ್ಯವಾದಗಳು.